ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಕಲಬುರಗಿ ಮಹಾನಗರ ಪಾಲಿಕೆಯ 23ನೇ ಅವಧಿಯ ಚುನಾವಣೆಯಲ್ಲಿ ಮಹಾಪೌರರಾಗಿ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ವರ್ಗದ ಅಭ್ಯರ್ಥಿ ವರ್ಷಾ ಜಾನೆ, ಉಪಮಹಾಪೌರರಾಗಿ ಹಿಂದುಳಿದ ವರ್ಗದ ತೃಪ್ತಿ ಶಿವಶರಣಪ್ಪ ಆಲದ್ ಲಾಖೆ ಆಯ್ಕೆಯಾಗಿದ್ದಾರೆ. ಗುರುವಾರದಂದು ಕಲಬುರಗಿಯಲ್ಲಿ ಪ್ರಾದೇಶಿಕ ಆಯುಕ್ತೆ ಜಹೀರಾ ನಸೀಂ ಅವರ ಅಧ್ಯಕ್ಷತೆಯಲ್ಲಿ 23ನೇ ಅವಧಿಗೆ ಮಹಾಪೌರ ಮತ್ತು ಉಪಮಹಾಪೌರರ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ಒಟ್ಟು 66 ಸದಸ್ಯರ ಪೈಕಿ 63 ಸದಸ್ಯರು ಹಾಜರಿದ್ದು, ಅದರಲ್ಲಿ 55 ಜನ ವಾರ್ಡ್ ಕಾರ್ಪೊರೇಟರ್ಗಳು, 3 ಜನ ಎಂಎಲ್ಎಗಳು, 6 ಜನ ಎಂಎಲ್ಸಿಗಳು, 3 ಜನ ಸದಸ್ಯರು ಹಾಜರಿದ್ದು, ಚುನಾವಣೆಯಲ್ಲಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ಕೈ ಎತ್ತುವ ಮೂಲಕ ಬೆಂಬಲ ನೀಡಿ ಅಭ್ಯರ್ಥಿಗಳ ಆಯ್ಕೆಗೆ ಬೆಂಬಲ ನೀಡಿದರು. ನಮ್ಮ ಎಐಸಿಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಅವರು ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು, ಮತ್ತೆ ಅಲ್ಲಪ್ರಭು ಪಾಟೀಲ್ ಅವರು, ಹಾಗೆ ಕಲಶ್ ಫಾತಿಮಾ ಮೇಡಮ್ ಅವರು, ಚಂದ್ರಕೇಶ್ ಪಾಟೀಲ್ ಅವರು, ಅಜಯ್ ಸಿಂಗ್ ಅವರು, ಅವ್ರದ್ದೆಲ್ಲರಿಗೂ ಆಶೀರ್ವಾದದಿಂದ ಇವತ್ತು ನಾನು ಈ ಮೇಯರ್ ಸ್ಥಾನಕ್ಕೆ ಹೊಂದಿದ್ದೇನೆ. ಸೊ ಹಾಗಾಗಿ ಅವ್ರು ಎಲ್ಲರಿಗೂ ತುಂಬಾ ಹೃದಯದಿಂದ ಧನ್ಯವಾದ. ಹಾಗೆ ಪ್ರಿಯಾಂಕ್ ಸಾಹೇಬರ ಆಸೆ ಸೊ ನಾನು ಹೋದ ಬಾರಿ ಮೇಲೆ ನಾನೊಂದು ಮಾಡ್ತೀನಿ. ಸೊ ಮುಂದಿನ ಎಲ್ಲ ನಮ್ದು ಡೆವಲಪ್ಮೆಂಟ್ಸ್ ಬಗ್ಗೆ ನೆಕ್ಸ್ಟ್ ದಿನದಲ್ಲಿ ಆಮೇಲೆ ಲಾಸ್ಟ್ ಎಲ್ಲಕ್ಕಿಂತ ಹೆಚ್ಚಿಗೆ ಅಂತಂದ್ರೆ ನಮ್ಮ ಮನೆಯವರು ಅಂದ್ರೆ ರಾಜೀವ್ ಜಾನೆ ಅವ್ರದ್ದು ದುಡಿಮೆ ಇದಕ್ಕೋಸ್ಕರ ನಾನು ಇಲ್ಲಿದ್ದೇನೆ. ಸೊ ಬೇರೆ ಎಲ್ಲಾ ಜನರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ. ಅವ್ರ ಆಶೀರ್ವಾದದಿಂದಲೇ ಇವತ್ತು ನಮ್ಮನ್ನು ಪ್ರೋತ್ಸಾಹ ನೀಡಿದ್ದಕ್ಕೆ ಅಲ್ಲಪ್ರಭು ಪಾಟೀಲ್ ಸರ್, ಶ್ರೀಮಂತ ಕಲೇಶ್ ಫಾತಿಮಾ ಮೇಡಮ್, ಎಂಎಲ್ಸಿಸ್ ಆದಂತ ಜಗದೀಶ್ ಗುತ್ತೇದಾರ್ ಸರ್, ಮತ್ತೆ ಚಂದ್ರಶೇಖರ್ ಪಾಟೀಲ್ ಸರ್, ಮತ್ತೆ ತಿಮ್ಮಣ್ಣ ಕಮಕ್ನೂರ್ ಸರ್, ಮತ್ತೆ ಅಜಯ್ ಸಿಂಗ್ ಪಾಟೀಲ್ ಸರ್, ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ಎಲ್ಲಾ ನಮ್ಮ ಹಿತೈಷಿಗಳಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ವಿಧಾನ ಪರಿಷತ್ ಸದಸ್ಯರನ್ನು ವಿಶೇಷವಾಗಿ ನಮ್ಮ